ಹಲೋ ಗೈಸ್, ವೆಲ್ಕಮ್. ಅಪ್ಪ ಇವಾಗ ತಾನೇ ಆಚೆ ಹೋದ್ರು ಗೈಸ್. ಇದರಲ್ಲಿ ಕಾಫಿ ಪೌಡರ್. ಐ ಲವ್ ಯು ರೀ, ಚೆನ್ನಾಗಿರಿ ತೆಗೆದ್ಬಿಟ್ಟು 500 ರೂಪಾಯಿ ಎಲ್ಲ ಲೆಟರ್ ಬರ್ಬಿಡು. ಯಪ್ಪ ಪುಟ್ಟಿ ಅತ್ತೆಗೆಲ್ಲ ಬರ್ತಿದ್ದೀನಿ ಎಲ್ಲ ಆಡ್ತಾ ಇದ್ದಾರೆ. ನಾನು ಇಲ್ಲಿ ಕೂತಿದ್ದೀನಿ ಗೈಸ್. ಮುದ್ರಾ ಡ್ಯಾನ್ಸ್ ಅಕಾಡೆಮಿ, ಇದು ಆನ್ಯುವಲ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆಲ್ರೆಡಿ ಇದು ಬೆಳಗ್ಗೆ ಅಲ್ಲ, 12 ಕಾಲಾಗಿದೆ. ಇವತ್ತು ಟಿಫನ್ನು ಬೆಳಗ್ಗೆ ನಾನು ತಿನ್ನಲಿಲ್ಲ. ಭವಿಷ್ಯ ಒಂಚೂರು ಬ್ರೆಡ್ಗೆ ಚೀಸ್ ಸಮ್ ಸಾಸ್ ಥರ ಮಾಡಿಕೊಂಡು ತಿಂದಿದ್ದಾಳೆ ಸದ್ಯಕ್ಕೆ. ಆ್ಯಂಡ್ ನಾನು ನಮ್ಮ ಯಜಮಾನ್ರು ಬರೋ ಅಷ್ಟರಲ್ಲಿ ಟಿಫನ್ ರೆಡಿ ಮಾಡಬೇಕು. ಅವ್ರಿಗೆ ಉಪ್ಪಿಟ್ಟು ಮಾಡಿದ್ದೀನಿ. ಆ್ಯಂಡ್ ನಾನು ಒಂದೊತ್ತೆ ತಿನ್ನೋದ್ರಿಂದ ಸಲಾಡ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಏನೇನು ಹಾಕಿದ್ದೀನಿ ಅಂದರೆ ಎಲೆಕೋಸು, ಮೊಳಕೆ ಹೆಸರು ಕಾಳು ಬೇಯಿಸಿರೋದು, ಸ್ವೀಟ್ ಕಾರ್ನ್, ಕುಕುಂಬರ್, ಆನಿಯನ್ ಹಾಕಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸೊ ಅದಕ್ಕೆ ಇಲ್ಲಿ ಚಿಲ್ಲಿ ಆಯಿಲ್ ರೆಡಿ ಇದೆ. ಸೊ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹಂಕರ್ಡ್ ಅಥವಾ ಸ್ವಲ್ಪ ಥಿಕ್ ಯೋಗರ್ಟ್ ಹಾಕ್ಬಿಟ್ರೆ ಮುಗೀತು. ನಾನು ಅದನ್ನು ತಿಂದ್ಕೊಂಡು ಪಪಾಯ ಇದೆ, ಪಪಾಯ ತಿಂತೀನಿ ಇವತ್ತು. ಅಷ್ಟೇ ಗೈಸ್ ಇವತ್ತೊಂದು. ರೈಸ್ ಇದೆ, ಒಂಚೂರು ಏನಾದ್ರು ನೆಂಚ್ಕೊಂಡು ತಿಂದ್ಬಿಡ್ತೀನಿ. ಇವತ್ತಿಂದು ಊಟ ನಂದು ಸಾರ್ಟೆಡ್, ಮುಗ್ದೋಗುತ್ತೆ ಇನ್ನೇನು. ಸೊ ಐ ವಾಸ್ ಥಿಂಕಿಂಗ್, ನಂಗೆ ಹೊಟ್ಟೆ ಅಷ್ಟು ಆಗ್ತಿದೆ ಆಲ್ರೆಡಿ. ಇವಾಗ ಊಟ ಮಾಡಿಕೊಂಡು ಅದಾದಮೇಲೆ ಸಿಗ್ತೀನಿ ಗೈಸ್. ನಮ್ಮ ಭವಿಷ್ಯ ಏನು ಮಾಡ್ತಾ ಇದ್ದಾಳೆ ಅಂತ ಅಂದರೆ, ಬೆಳಗ್ಗೆಯಿಂದ ಎದ್ದು ಅವಳು ತುಂಬ ಕೆಲಸ ಮಾಡಿದ್ದಾಳೆ. ಎಷ್ಟು ಕೆಲಸ ಮಾಡಿದ್ದಾಳೆ ಅಂದರೆ, ಅವಳಿಗೆ ಸುಸ್ತಾಗ್ಬಿಟ್ಟು ಹಿಂಗೆ ಫ್ಲ್ಯಾಟಾಗಿ ಹೋಗ್ಬಿಟ್ಟಿದ್ದಾಳೆ. ಅಯ್ಯೋ, ಮಗು ಬರ್ಕೊಂಬಿಟ್ಟಿದೆ. ಮೊಬೈಲ್ ಇಟ್ಕೊಂಡಿದ್ದೀವಿ ಇಷ್ಟೊತ್ತು, ಹಂಗೆ ಪಕ್ಕಕ್ಕೆ ಬಿಸಾಕ್ಬಿಟ್ಲು ನೋಡಿ. ಎಷ್ಟು ಕೆಲಸ ಮಾಡೋದ್ಲು ಗೊತ್ತಾ ಗೈಸ್. ಇವತ್ತು ಎದ್ದು ಮನೆ ಕಸ ಗುಡಿಸಿ ಒರೆಸಿ, ಆಮೇಲೆ ಪಾತ್ರೆ ಎಲ್ಲ ಬೆಳಗಿ. ಹೇಳು ಭವಿಷ್ಯ, ಏನೇನು ಮಾಡಿದೆ ಅಂತ ಹೇಳು. ಏನು ಮಾಡಿದೆ ಬೆಳಗ್ಗೆ ಎದ್ದು? ನಾನು ತೋರಿಸ್ತಿದ್ಯಾ? ಅಯ್ಯೋ ಸಾರಿ, ಏನೇನು ಮಾಡಿದೆ ಬೆಳಗ್ಗೆ ಎದ್ದಿದ್ದೀನಿ ಇನ್ನು. ಇಲ್ಲ, ಲೆಮನ್ ಟೀ ಕುಡ್ದಿದ್ದಾಳೆ. ಒಂದು ದೊಡ್ಡ ಗ್ಲಾಸ್ ಕುಡಿದ್ಬಿಟ್ಟಿದ್ದಾಳೆ. ಇದ್ರ ತುಂಬಕ್ಕೂ ಅನ್ಬೇಕು, ಅಷ್ಟು ಕುಡ್ದಿದ್ದಾಳೆ ಲೆಮನ್ ಟೀ. ಅಂದರೆ ಪರವಾಗಿಲ್ಲ, ಅದೆಷ್ಟು ಕುಡಿದ್ರೂ ನಡೆಯುತ್ತೆ. ಯಾಕೆ ಅಂದರೆ ಅದರಲ್ಲಿ ಟೀ ಪೌಡರ್ ಹಾಕಿರಲ್ಲ ಅಥವಾ ಬೇರೆ ಯಾವುದೋ ಹಾರ್ಮ್ಫುಲ್ ಥಿಂಗ್ಸ್ ಏನೂ ಹಾಕಿರೋದಿಲ್ಲ. ಅದಕ್ಕೆ ಹಾಕೋದೆ ನಾನು ಏಲಕ್ಕಿ, ಶುಂಠಿ, ಚೂರು ಲವಂಗ, ವಾಟರ್, ಲೆಮನ್, ಹನಿ ಇಷ್ಟು ಹಾಕ್ಬಿಟ್ಟು ಮಾಡ್ಕೊಳ್ಳೋದು. ಸೊ ನೋ ಪ್ರಾಬ್ಲಮ್, ಕುಡೀಲಿಕ್ಕೆ ಪರವಾಗಿಲ್ಲ. ಒಳ್ಳೆ ಸ್ಕಿನ್ ಇನ್ನೂ ಬೆಟರ್ ಆಗುತ್ತೆ. ಅಷ್ಟೇ ಗೈಸ್. ಇವಾಗ ಸದ್ಯಕ್ಕೆ ಟಿಫನ್ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ನಮ್ಮ ಮಮ್ಮಿ ಮತ್ತು ನಮ್ಮ ಅಪ್ಪ ಇಬ್ಬರೂ ಇವಾಗ ತಾನೇ ಆಚೆ ಹೋಗಿದ್ದಾರೆ. ತಡೀರಿ, ನಮ್ಮ ಮಮ್ಮಿ ಮತ್ತು ನಮ್ಮ ಅಪ್ಪ ಇವಾಗ ತಾನೇ ಆಚೆ ಹೋದ್ರು ಗೈಸ್ ನೀರು ಹಿಡ್ಕೊಂಬರೋಕ್ಕೆ. ನಾನು ಫೇಸ್ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ನೋಡಿ. ಇದೆ, ಇದರಲ್ಲಿ ಕಾಫಿ ಪೌಡರ್ ಮತ್ತು ಹಲ್ದಿ ಮತ್ತು ನಿಂಬೆಹಣ್ಣು ಮತ್ತು ಮೊಸರು ಮತ್ತು ಹನಿ ಹೇಳೋದು ನಾನೇ ಗೊತ್ತಿಲ್ಲ, ಅದೇ ಅಷ್ಟು ಹಾಕೊಂಡಿದ್ದೀನಿ. ಇವಾಗ ಮಗು ಹಾಕೋತೀನಿ ಅಷ್ಟೇ ಗಾಯ್ಸ್. ಬಾಯ್ ಗಾಯ್ಸ್. ಆಮೇಲೆ ನಮ್ಮ ಅಮ್ಮ ಬರ್ತಾರಲ್ಲ ವಾಪಸ್, ಅವಾಗ ನಮ್ಮ ಅಮ್ಮನೇ ಇವಾಗ ನೆಕ್ಸ್ಟ್ ವಿಡಿಯೋ ಹಾಕೋದು. ಬಾಯ್ ಗಾಯ್ಸ್. ಗೈಸ್ ನಮ್ಮ ಮಮ್ಮಿ, ಅಯ್ಯೋ ನಾನು ಏನೇನೋ ಮಾಡಿದ್ನಲ್ಲ. ಭವಿಷ್ಯಂದು ಇವತ್ತು ಲೆಟರ್ಸ್ ಎಲ್ಲ ಓದಿ ಹೇಳ್ತೀನಿ ಗೈಸ್, ಒಂದೊಂದು ಓದಕ್ಕಾಗುವಂಥದ್ದು. ಯು ಆರ್ ದ ಸ್ವೀಟೆಸ್ಟ್ ಪಪ್ಪ ಇನ್ ದ ವರ್ಲ್ಡ್. ಐ ಲವ್ ಯು ಅಪ್ಪ ಅಪ್ಪ. ಆಮೇಲೆಲ್ಲ ತೋರಿಸ್ತೀನಿ ಗೈಸ್ ಎಷ್ಟೊಂದಿದೆ. ಬಾಚಿನ ಇಲ್ಲಿಗೆ ನೀನು ಇರಬೇಕು. ಇರ್ತೀನಿ. ಬೆಳಗ್ಗೆಯಿಂದ ನಾನೇನು ಮಾಡಲಿಲ್ಲ. ನಂದೊಂದು ಸ್ವಲ್ಪ ಇವತ್ತು ರೆಸ್ಟ್ ದಿವಸ. ಭವಿಷ್ಯ ಏನು ಫೇಸ್ಗೇನೋ ಮೇಕಪ್ ಅದೆಲ್ಲ ಮಾಡ್ಕೊಂಡು ತೋರಿಸ್ಲಿಲ್ವಾ? ಫೇಸ್ ಪ್ಯಾಕ್ ಮಾಡಿಕೊಂಡು ತೋರಿಸಿದ್ದಾಳೆ. ಅದಾದಮೇಲೆ
ಫೇಸ್ ವಾಶ್ ಮಾಡಿಕೊಂಡು ಸಂಜೆನೇ ಆಗೋಗ್ಬಿಟ್ಟಿದೆ ಗೈಸ್. ಇವಾಗ ಸದ್ಯಕ್ಕೆ ಭವಿಷ್ಯ ಏನೋ ಸ್ಟಿಚ್ ಮಾಡ್ತಾ ಇರ್ತೀವಿ. ಇವತ್ತು ಏನೋ ಮನೆಯಲ್ಲಿ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಭವಿಷ್ಯ ಕೊಟ್ಟಿರೋ ಅಂಥ ಲೆಟರ್ಸ್ ಸಿಕ್ತು, ಅವರಪ್ಪಂಗೆ ಕೊಟ್ಟಿರೋ ಅಂಥದ್ದು. ಐ ಥಾಟ್ ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ, ಅದಕ್ಕೋಸ್ಕರ ಇವಾಗ ಈ ಥರದ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ನಮ್ಮ ಭವಿಷ್ಯ ಚಳಿ ಆಗ್ತಾ ಇದೆಯಂತೆ. ಸೊ ಈ ಲೆಟರ್ನ ಅವಳು ಎಷ್ಟನೇ ಸ್ಟ್ಯಾಂಡರ್ಡ್ನಲ್ಲಿರ್ಬೋದು ಭವಿಷ್ಯ ನೋಡಿ ಗೈಸ್. ಅವರಪ್ಪ ಮಧ್ಯದಲ್ಲಿ, ಅವಳು ಕೆಳಗಡೆ, ನಾನು. ಕಾಣಿಸುತ್ತಾ? ಕಾಣಿಸುತ್ತೆ. ಮೇಲ್ಗಡೆ ಬಂದ್ಬಿಟ್ಟು ಹ್ಯಾಪಿ ಬರ್ತ್ಡೇ ಅಪ್ಪ ಫ್ರಮ್ ಮೀ ಆ್ಯಂಡ್ ಮಾಮ್. ನನ್ನ ಹೆಸರು ಬಂದ್ಬಿಟ್ಟಿದ್ದಾಳೆ. ಅವಳದು ಹ್ಯಾಂಡ್ ರೈಟಿಂಗು ತುಂಬ ಪುಟ್ಟ ಹುಡುಗಿ ಇದ್ದಾಗ ಬರ್ದಿರೋದು ಇದು ಅಂತ ಅನಿಸುತ್ತೆ ನನಗೇನೋ. ಯಾವುದೇ ಚಾಟ್ GPT ಏನು ಹೆಲ್ಪ್ ತೊಗೊಳ್ದಿರಾ ಇದೆಲ್ಲ ಅವಳದು ಫೀಲಿಂಗ್ಸ್ನ ಉಕ್ಕಿ ಬರ್ದಿರೋದು ಅಲ್ವಾ ವಿಷಯ. ಆ್ಯಂಡ್ ಇದೇನೋ ಮಾಡಿಬಿಟ್ಟು ಇದರಲ್ಲೂ ಬರ್ದಿದ್ದಾಳೆ ಐ ಲವ್ ಯು ಅಪ್ಪ ತುಂಬಾ ಅಂತೆ. ಅದಾದ್ಮೇಲೆ ನನ್ನ ಡೈಲಾಗು ಬರೆದ್ಬಿಟ್ಟಿದ್ದಾಳೆ ಇಲ್ಲಿ. ಐ ಲವ್ ಯು ರೀ ಚೆನ್ನಾಗಿರಿ, ಲವ್ ಯು ರೀ ಚೆನ್ನಾಗಿರಿ, ಐ ಲವ್ ಯು ರೀ ಚೆನ್ನಾಗಿರಿ ಅಂತ. ಓಕೆ, ನನ್ನ ಕಡೆಯಿಂದನೂ ಸೇರಿಸಿ ಬರೆದ್ಬಿಟ್ಟಿದ್ದಾಳೆ ವಿಷಯ. ಈ ಲೆಟರಲ್ಲಿ ಏನು ಬರೆದಿದ್ದಾಳೆ ಅಂತ ಓದ್ಬಿಟ್ಟು ಹೇಳ್ತೀನಿ. ತುಂಬ ಲಾಂಗ್ ಲೆಟರು ಗೈಸ್. ನೋಡಿ, ಇಲ್ಲಿ ಬರ್ತಿದ್ದಾಳೆ, ತಿರ್ಗಾ ಒಳಗಡೆನೂ ಬರ್ತಿದ್ದಾಳೆ, ಇಲ್ಲೂ ಬರ್ತಿದ್ದಾಳೆ. ಬಟ್ ಓದ್ತೀನಿ, ಚೆನ್ನಾಗಿರುತ್ತೆ ಓದಿದ್ರೆ. ಅಪ್ಪ, ಐ ಡೋಂಟ್ ನೋ ಹೌ ಟು ಸ್ಟಾರ್ಟ್ ಟೆಲ್ಲಿಂಗ್ ಥಿಂಗ್ಸ್ ಲೈಕ್ ಗುಡ್ ಆ್ಯಂಡ್ ಬ್ಯಾಡ್ ಕ್ವಾಲಿಟೀಸ್ ಅಬೌಟ್ ಯು ಬಿಕಾಸ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಟು ಸೇ ಅಬೌಟ್ ಯು. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಟೆಲ್ ಅಬೌಟ್ ಯುವರ್ ಸ್ಪೆಷಲ್ ಕ್ವಾಲಿಟೀಸ್. ಅಪ್ಪ, ಯು ಆರ್ ಟು ಕೈಂಡ್ ವಿತ್ ಮೀ, family and mom and even the poor. You are too sweet to us but sometimes you are very cruel. You are very cruel. ಅಂದ್ರೆ ಅವರಪ್ಪ ಕೋಪ ಮಾಡ್ಕೊಂಡ ಗದರ್ದಾಗ ಕ್ರೂವಲ್. Okay, I know that you will not be angry for silly things. You will only be angry for serious things. You try to keep us safe all the time. That too much for us, but sometimes you scold both of us, right? Right. It makes us feel us a little sad, but it's okay. You are so much kind. Means like whenever we go to temple, if there are some beggars, you will give them money. That too not by you. You will give them the money to me or mom, and then you will tell us to give them money. You are even my handsome. You are even my handsome, very big sweetheart. You have a very big heart and you do your work so seriously that even you don't want to put holiday or get a leave. You are happy having Sunday. That is the only holiday, but even if the job was there in Sunday, you would go to without missing. ಅಯ್ಯೋ, ಇನ್ನೂ ದೊಡ್ಡದಿದೆ ಗೈಸ್. ಓಕೆ, ಯಾರ್ಯಾರಿಗೆ ಸ್ಕಿಪ್ ಮಾಡ್ಬೇಕನ್ಸುತ್ತಾ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಬಿಡಿ ಬೇಕಾದರೆ. ಪುಟ್ಟಿಂಗ್ ಎನಿ ಲೀವ್. ಓಕೆ, ವಿತೌಟ್ ಪುಟ್ಟಿಂಗ್ ಎನಿ ಲೀವ್ ಹೋಗ್ತೀರಾ ಅಂತ ಹೇಳ್ಬಿಟ್ಟು. ಯು ಲವ್ ಟು ಟ್ರಾವೆಲ್ ಅರೌಂಡ್ ಬಟ್ ವಿ ಆರ್ ನಾಟ್ ಸೋ ರಿಚ್ ಟು ಟ್ರಾವೆಲ್. We are not even poor, like we are only rich, that's all. Oh. ಅಂದ್ರೆ we are not so rich and not poor also, but we are rich, that's all. So we will get, you will get me whatever I ask you, and even you will buy me whatever I ask, but you will not buy the things that are not safe for me. You'll always take care of me and mom. It is a lot for us. You teach me whatever I ask you, and even if I have any doubt, you will teach that to me very clearly. Like if I have a doubt and I ask you in 1 minute, you will explain it.
I love you a lot, Appa, and even happy birthday to you, Appa, with my full heart. I love you, Appa. Without my full heart, with my full heart. I love you, Appa. I think even you love me and mom also. Happy birthday, Appa. Birthday. Smile always. Inna ಒಳಗಡೆ ಇದೆ guys. Appa, do you know what these lines, dots and hearts are? Love for you from me and mamu. ಅರ್ಥ ಆಯ್ತಾ? ಇಲ್ಲಿ ಇದು ಡಾಟ್ ಲೈನ್ ಎಲ್ಲ ಅದು ಲವ್ ಅಂತ ಇದೆಲ್ಲ ನಮ್ದು ಡಾಟು ಲೈನು ಎಲ್ಲ ಗೈಸ್. ಇವಳು ಏನ್ ಮಾಡೋಳು ಏನೋ ಗೀಚ್ಬಿಟ್ನೇನೋ ಅದನ್ನೇ ಎಲ್ಲ ಕಡೆ ಗೀಚ್ಬಿಟ್ಟು ಇವಳು ಏನ್ ಮಾಡೋಳು ಗೊತ್ತಾ, ಚಿಕ್ಕ ವಯಸ್ಸಿನಲ್ಲಿ ಟೆಂಪಲ್ಗೆ ಏನಾದ್ರು ಕರ್ಕೊಂಡು ಹೋದ್ರೆ ಅವರಪ್ಪ ಅಲ್ಲಿ ದುಡ್ಡು ಕೊಡೋರು, ಸ್ವಲ್ಪ ಅಲ್ಲಿ ಕೂತಿರೋರಿಗೆ ಅಂದ್ರೆ ನೀಡಿ ಪೀಪಲ್ಗೆ. ಇವಳು ಏನ್ ಮಾಡಿದಾಳೆ ಅದನ್ನ ನೋಡಿದಾಳೆ. ತುಂಬಾ ಚಿಕ್ಕವಳು ಇವಳು, ಗೊತ್ತಾಗೋದಿಲ್ಲ ಅಷ್ಟು ಚಿಕ್ಕವಳು. ಆವಾಗ ನೋಡಿ ನೋಡಿ ಅಭ್ಯಾಸ ಆಗಿದೆ ಇವಳಿಗೆ ದುಡ್ಡು ಕೊಡೋದು. ಏನ್ ಮಾಡಿದಾಳೆ, ಮನೆಯಲ್ಲಿ ನಾವು ಇನ್ನೊಂದು ಮನೆಯಲ್ಲಿ ಇರ್ತೀವಿ, ದುಡ್ಡೆಲ್ಲಾರು ಇಟ್ರೆ ಅವರು ಲಾಕ್ ಮಾಡೋದೇ ಆಗ್ಲಿ ಅದೆಲ್ಲ ಮಾಡ್ತಾ ಇರ್ಲಿಲ್ಲ ನಮ್ಮ ಮನೆಯಲ್ಲಿ. ಸೊ ಇವಳೇನ್ ಮಾಡೋದು, ಹೋಗಿ ಬೀರುನಲ್ಲಿ ಸ್ವಲ್ಪ ದುಡ್ಡು ಅಲ್ಲ ಮಮ್ಮಿ, ನೀವು ದೇವ್ರ ಮನೇಲಿ ಒಂದಷ್ಟು ಇಟ್ಟಿದ್ರಿ. ಸೊ ದುಡ್ಡು ತಗೊಂಡಿದ್ದಾಳೆ. ದುಡ್ಡು ತಗೊಂಡ್ಬಿಟ್ಟು ಪರ್ಸಲ್ಲಿ ಇಟ್ಕೊಂಡು ಹೋಗಿದ್ದಾರೆ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅವರಪ್ಪ. ಅವತ್ತಿನ ದಿವಸ ಕರ್ಕೊಂಡು ಹೋಗ್ಬಿಟ್ಟು ದುಡ್ಡು ಹಾಕುವಂತೆ ತಗೊಮ್ಮ ಅಂತ ಹೇಳ್ಬಿಟ್ಟು ಜೋಬಿಂದ ಕೊಟ್ರೆ, ನನ್ನ ಹತ್ರ ಇದೆ ಕಣಪ್ಪ ಅಂತ ಹೇಳ್ಬಿಟ್ಟು ಪರ್ಸಿಂದ ತೆಗೆದ್ಬಿಟ್ಟು 500 ರೂಪಾಯಿ ಅಲ್ಲಿ ಕೊಡೋದಕ್ಕೆ ಹೋಗ್ಬಿಟ್ಟಿದ್ದಾಳಂತೆ. ಆಮೇಲೆ ಎಲ್ಲಿ ಒಂದ್ ನಿಮಿಷ ತಾಳು ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡ್ಬಿಟ್ಟು ಎಲ್ಲಿಂದ ತಗೊಂಡೆ ನೀನು ಇದನ್ನ ಅಂತ ಕೇಳಿದಕ್ಕೆ, ಅಲ್ಲಿತ್ತು ಮನೆಯಲ್ಲಿ ತಗೊಂಡೆ ಅಂತ ಹೇಳಲ್ಲ. ಆಮೇಲೆ ಇವಳ ಹತ್ರ ಹುಷಾರಾಗಿರ್ಬೇಕು, ಈ ತರ ಎಲ್ಲ ಮಾಡ್ತಾಳೆ ಅಂತ ಗೊತ್ತಾಯ್ತು. ಆಮೇಲಿಂದ ಒಂದ್ ಸ್ವಲ್ಪ ದುಡ್ಡನ್ನ ಚಿನ್ನ ಚಿಕ್ಕ ಹುಡುಗಿ ಅವಳಿಗೆ ಅರ್ಥ ಆಗದೆ ಇರೋ ತನಕ ಸ್ವಲ್ಪ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಹೇಳಿದ್ವಿ, ಹಿಂಗೆಲ್ಲ ಮಾಡಬಾರ್ದು, ಚಿನ್ನ ಎತ್ಕೊಂಡು ಹೋಗ್ಬಾರ್ದು ಹೊರಗಡೆ ಅಂತ. ಇನ್ನೊಂದಿನ ಅವಳದು ಬೆಳ್ಳಿ ಗೆಜ್ಜೆ ತಗೊಂಡೋಗ್ಬಿಟ್ಟು ಯಾರ ಮನೆಗೋ ಕೊಟ್ಬಿಟ್ಟಿದ್ದಾಳೆ, ಪಕ್ಕದ ಮನೆ ಆಂಟಿ, ವನಜಾ ಆಂಟಿಗೆ. ಪಾಪ ಅವರು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಭವಿಷ್ಯನ ಅಂದರೆ, ಅವಳು ಏನು ತಂದ್ಕೊಟ್ರು ಲೈಕ್ ತುಂಬ ಒಳ್ಳೆ ಆಂಟಿ. ದುಡ್ಡು ತಂದ್ಕೊಟ್ರು. ನೀವೇನು ಹಿಂಗೆಲ್ಲ ಇಡ್ತೀರಾ, ನೀವು ಓಪನ್ ಮಾಡಿ ಇಡಬೇಡಿ, ನಿಮ್ಮ ಮಗು ತಂದ್ಕೊಟ್ಬಿಟ್ಟಿದ್ದಾಳೆ ಭವಿಷ್ಯ ಅಂತ ಹೇಳ್ಬಿಟ್ಟು ವಾಪಸ್ ಕೊಡೋರು. ಒಂದ್ಸರಿ ಗೆಜ್ಜೆ ಎಲ್ಲ ಕೊಟ್ಟಿದ್ದಾಳೆ ಅವ್ರಿಗೆ ತೊಗೊಂಡು. ಆ್ಯಂಡ್ ದಿಸ್ ಒನ್ ಈಸ್ ಸ್ವಲ್ಪ ದೊಡ್ಡವಳಾದಾದ್ಮೇಲೆ ಮಾಡಿರೋದು. ಹ್ಯಾಪಿ ಬರ್ತ್ಡೇ ಅಪ್ಪ. ಏಕೆಂದರೆ ಇದರದ್ದು ಡಿಸೈನ್ಸ್ ನೋಡಿದ್ರೆ ಗೊತ್ತಾಗತ್ತೆ. ಇದು ತುಂಬ ಶಾರ್ಟ್ ಆಗಿದೆ, ಒಂದು ಸ್ವಲ್ಪ ದೊಡ್ಡವರಾದ್ಮೇಲೆ ಒಂಚೂರು ಶಾರ್ಟ್ ಆ್ಯಂಡ್ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡೋದನ್ನ ಕಲ್ತಿರ್ತಾರೆ ಫೀಲಿಂಗ್ಸ್ನ, ಅದಕ್ಕೋಸ್ಕರ. ಹ್ಯಾಪಿ ಬರ್ತ್ಡೇ ಅಪ್ಪ, ಯು ಆರ್ ಸೋ ನೈಸ್, ಯು ಟೀಚ್ ಮೀ ವಾಟ್ ಎವರ್ ಐ ಆಸ್ಕ್. ಮತ್ತೆ ರಿಪೀಟ್. ಇದು ಸೀರಿಯಸ್ ಲೆವೆಲ್ಲು. ಇದು 7th ಸ್ಟ್ಯಾಂಡರ್ಡ್ ಅಥವಾ 6th ಸ್ಟ್ಯಾಂಡರ್ಡ್ ಈ ಲೆವೆಲ್ದು, ಓಕೆನಾ. ಯು ಆರ್ ಸೋ ನೈಸ್, ಯು ಟೀಚ್ ಮೀ ವಾಟ್ ಎವರ್ ಐ ಆಸ್ಕ್ ಇನ್ ಕನ್ನಡ ಟೀಚರು ನಮ್ಮ ಯಜಮಾನ್ರು ಇವಳಿಗೆ. ಇನ್ನೆಲ್ಲ ಸಬ್ಜೆಕ್ಟ್ಸು ನಾನು ಹೇಳ್ಕೊಡ್ತಾ ಇದ್ದೆ. ಕನ್ನಡ ಒಂದು, ಮತ್ತೆ ಕನ್ನಡ ಮತ್ತೆ ಮ್ಯಾಥ್ಸು ಹೇಳ್ಕೊಡೋರು. ಮ್ಯಾಥ್ಸು ಹೇಳ್ಕೊಡೋರು ಗೈಸ್. ನಾವು ಮ್ಯಾಥ್ಸ್ ಕಾಂಪಿಟೇಷನ್ ನಮ್ಮ ಮನೆಯಲ್ಲಿ ನೆಂಟರು ಬಂದ್ರು ಮಲ್ಟಿಪ್ಲಿಕೇಶನ್ ಹಾಕೊಟ್ಬಿಟ್ಟು ಕಾಂಪಿಟೇಷನ್ ಎಲ್ಲ ಟ್ಯೂಷನ್ ಮಕ್ಳ ಜೊತೆ ಆಡಿದೀವಿ. ಯಾಕೆ ಪುಟ್ಟರಾಜು ಅಣ್ಣ ಮತ್ತೆ ಎಲ್ಲರೂ ಇದ್ದಿದ್ದ ದಿವಸ ಮಲ್ಟಿಪ್ಲಿಕೇಶನ್ ಆಟ ಆಡೋಣ ಅಂತ ಹೇಳ್ಬಿಟ್ಟು ದೊಡ್ಡ ನಂಬರ್ 6-7 ನಂಬರ್ಸ್ನ ಕೊಟ್ಬಿಟ್ಟು ಯಾರು ಫಸ್ಟು ಅಂತ ಹೇಳ್ಬಿಟ್ಟೆಲ್ಲ ಹೇಳ್ತಾ ಇದ್ವಿ. ಸಕ್ಕದಾಗಿರ್ತಿತ್ತು ಅವಾಗ. ಸೊ ಇದು ಕನ್ನಡದ್ದು ಹೇಳ್ತೀನಿ ಮುಂದೆ. ಯು ವಿಲ್ ನೆವರ್ ಹಿಟ್ ಮೀ ಬಟ್ ಗಿಲ್ಲಿಂಗ್ ಮೀ. ಇಲ್ಲಿ ಬರ್ತಿಲ್ಲ, ನಾನು ಹೇಳ್ತೀನಿ. ಯು ನೆವರ್ ಹಿಟ್ ಮೀ ಅಂತ ಹೇಳಿದ್ದಾಳೆ. ಅವರಪ್ಪ ಹಿಟ್ ಮಾಡ್ತಾ ಇರ್ಲಿಲ್ಲ, ಏಕೆಂದ್ರೆ ಪೇರೆಂಟ್ಸ್ ಅಂದ್ಮೇಲೆ ಕೋಪ ಬಂದೇ ಬರುತ್ತೆ ಗೈಸ್. ಇನ್ ಕೇಸು ಲೈಕ್ ಪೇರೆಂಟ್ಸ್ ಅಲ್ಲದೆ ಹೋದ್ರು ನಾನು ರಿಲೇಟಿವ್ಸ್ನೇ ನೋಡಿದ್ದೀನಿ, ತುಂಬ ಪ್ರೀತಿಯಿಂದ ಮಾತಾಡಿಸ್ತಿರ್ತಾರೆ. ಯಾವಾಗ ಟೀಚಿಂಗ್ ವಿಷಯ ಬರುತ್ತೋ ಇರಿಟೇಟ್ ಆಗ್ಬಿಟ್ಟು ಅವ್ರಿಗೆ ಇತ್ತು ಒಂದು 4 ಪಾಸ್ ಕೊಡೋಣ ಅನ್ನೋ ಫೀಲಿಂಗ್ ಗೊತ್ತಾ, ನಮಗ್ ಅನ್ಸುತ್ತಲ್ಲ ಅವಾಗ ನಮಗೆ ಕನ್ಫರ್ಮ್ ಆಗುತ್ತೆ. ಸೊ ನಮ್ಮ ಅಮ್ಮಂಗ್ ಅನ್ಸ್ತಿತ್ತು, ಯು ವಿಲ್ ನೆವರ್ ಹಿಟ್ ಮೀ ಇಫ್ ಈಸ್ ಡೂ ಎನಿ ಮಿಸ್ಟೇಕ್. ಇಫ್ ಐಗೆ ಈಸ್ ಅಂತ ಬರ್ದ್ಬಿಟ್ಟಿದ್ಯಾ. ಇಫ್ ಐ ಡೂ ಎನಿ ಮಿಸ್ಟೇಕ್ಸ್ ಓನ್ಲಿ ಯು ವಿಲ್ ಸ್ಕೋಲ್ಡ್ ಮೀ. ಇಫ್ ಐಯೇ ಬರ್ತಿರೋದು ಅದು ಸ್ವಲ್ಪ ಬೈ ಮಿಸ್ಟೇಕ್ ಯು ಆಗ್ಬಿಟ್ಟೈತೆ ಅದಷ್ಟೇ. ಇದು ಅಯ್ಯಂತೆ ಅದು ಮಿಸ್ಟೇಕ್ ಮಾಡಿದ್ದೀನಿ. ಸಣ್ಣ ಮಗು ಏನೋ ಮಾಡಿದೆ ಬಿಡಿ ಗೈಸ್. ನೋಡಿ ನಾನು ಏನ್ ಮಾಡಿದ್ದೀನಿ, ಬ್ಯಾಗ್ ಮಾಡಿದ್ದೀನಿ ಗೈಸ್. ಪರ್ಸ್ ಏನೋ ಮಾಡ್ಕೊತಾ ಇದ್ದಾಳೆ ಗೈಸ್, ಚಿಕ್ಕದು.
You will not. You will only scold me. You are the sweetest papa in the world. I love you, Appa. Love you, Appa. I love you, Appa. ಮಗು ಲವ್ ಮಾಡೋ ಮಗು. ಇದು ನೀನು ಹೆಲ್ಪ್ ಮಾಡಿದ್ದೆ ಮಾಡಕ್ಕೆ. ಎಸ್, ಇದಕ್ಕೆ ಇದು ಕಟ್ಟಿಂಗ್ ಎಲ್ಲ ನಾನು ಮಾಡಿಕೊಟ್ಟಿದ್ದೆ. ಆಮೇಲೆ ಇದು ಪೇಂಟಲ್ಲಿ ಬರ್ದಿರೋದು ಗೈಸ್, ಅದಕ್ಕೋಸ್ಕರನೇ ಇದನ್ನು ನಾನೇ ಮಾಡಿಕೊಟ್ಟೆ. ಅದಾದ್ಮೇಲೆ ಕಂಟೆಂಟ್ ಎಲ್ಲ ನಂದು. ಕಂಟೆಂಟ್ ಅವಳು, ಕ್ರಾಫ್ಟ್ ನಂದು, ಕಂಟೆಂಟ್ ಬರ್ದಿರೋದು ನಾನೇ. ಹಿಂಗೆ ಅದಾದ್ಮೇಲೆ ಇಲ್ಲಿ ಇನ್ನೊಂದು ಲೀಫಲ್ಲಿ ಇವಳ್ದು ಎಸ್ಸೆ ರೈಟಿಂಗ್. ರೈಟ್ ಯುವರ್ ಫೀಲಿಂಗ್ಸ್ ಟು ಯುವರ್ ಅಪ್ಪ ಅಂತ ಅಂದರೆ ಹಿಂಗೆ ಬರೆಯೋದು ಗೈಸ್. ಇದನ್ನು ಓದೋದಕ್ಕೆ ತುಂಬ ಹೊತ್ತಾಗುತ್ತೆ. Even you play with me. If you come to my school also, my friends will tell, oh my god, your father come to school. And they will be so surprised. Came to school. Came to school. And they will be so surprised. I love you and even my mom love you a lot. And we both think that even you love us. ನೋಡಿ ಎಲ್ಲದರಲ್ಲೂ ನಿನ್ನ ಹೆಸರು ಹಾಕ್ತೀನಿ ನಾನು. ಅವಳು ನನಗೂ ಲೆಟರ್ಸ್ ಬರ್ದಿದ್ದಾಳೆ ಗೈಸ್, ಅದನ್ನ ಓದೋದಕ್ಕಾಗಲ್ಲ, ಅಷ್ಟು ಇಮೋಷ್ನಲ್ ಲೆಟರ್ಸ್ ಬರ್ದಿರೋದು ಅವಳು. ನಾನು ಎಲ್ಲೂ ಓದೋಕ್ಕಾಗಲ್ಲ ಅದನ್ನ, ಆ ಥರ ಲೆಟರ್ಸ್ ಇರೋದು. ಸೊ ನಾನು ಆದಷ್ಟು ಅದನ್ನ ಹೈಡ್ ಮಾಡ್ಕೊಂಡೆ ಇಟ್ಕೊಳ್ಳೋದು ಗೈಸ್. ಅವ್ರ ಅಪ್ಪನ ಹತ್ರ ಈ ಥರ ಲೆಟರ್ಸ್ ಬರ್ದಿದ್ದಾಳೆ, ಐ ಲವ್ ಯು, ನೀನು ಎಷ್ಟು ಚೆನ್ನಾಗಿ ನೋಡ್ಕೋತೀಯಾ, ನಂದು ಅದು ಇದು ಅಂತ. ನಮ್ಮ ಅಮ್ಮಂದೆಲ್ಲ ನೀನೆಂತ ಕುರೂರಿ ಕುರೂರಿ ಅಂತ, ನೀನೆಂತ ಕುರೂರಿ ಕುರೂರಿ ಅಂತ ಬರ್ದು. ಕುರೂರಿ ಇದ್ಯಾರಿದು? ಅಶೋಕ್ ಇದು ಅಲ್ಲೇ ಬರ್ದಿದ್ದೀರಲ್ಲ, ಅಶೋಕ್ ಅಂತ. ಗೈಸ್ ಓಕೆ, ಇದಾಯ್ತಾ? ಇನ್ನೊಂದು ಲೆಟರ್ ಇದೆ, ಇದಿನ್ನ ಕಮ್ಮಿ ಆಗಿದೆ ಒಂದು ಸ್ವಲ್ಪ, ಆದ್ರೆ ಕಡಿಮೆ ಆಯ್ತು ಅಷ್ಟೇ ಗೈಸ್ ಸದ್ಯಕ್ಕೆ ಇರೋದು. ಬಟ್ ಭವಿಷ್ಯ ಹಿಂಗೆ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅವ್ರ ಅತ್ತೆದಿರಿಗೆಲ್ಲ ಲೆಟರ್ ಬರ್ದ್ಬಿಡೋರು. ಹಿಂದಿನಲ್ಲಿ ಬರ್ದಿರೋರು. ಒಂದ್ಸರಿ ಯಾವಾಗಾರು ಅವ್ರ ಅತ್ತೆ ಹತ್ರ ಇದ್ರೆ ಇಸ್ಕೊಂಡು ಅದನ್ನ ಓದ್ಬಿಟ್ಟು ಹೇಳ್ತೀವಿ. ಸ್ವಲ್ಪ ಎಕ್ಸ್ಪ್ರೆಸಿವ್ ನಮ್ಮ ಭವಿಷ್ಯ ಅವಾಗೆಲ್ಲ. ಇವಾಗಲೂ ಅಷ್ಟೇ. ಇವಾಗ ಒಂದು ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿಲ್ಲ ಗೈಸ್ ನನ್ನ ಹತ್ರ ಅಂತ ಬಿಡ್ತಾಳೆ ನನ್ನ. ಏನಿಲ್ಲ. ಹೌದಾ? ಬಟ್ ಇದು ಇಷ್ಟು ದೊಡ್ಡ ದೊಡ್ಡ ಲೆಟರ್ಸ್ ಬರ್ದಿರೋ ಮಕ್ಕಳನ್ನ ನನಗೆ ಎಲ್ಲೂ ನೋಡ್ತಾರೆ. ವೆರಿ ಕ್ರೂಯಲ್ ಅಂತ ಬರ್ದಿರೋ. ಕ್ರೂಯಲ್ ಅಂತಾನು ಬರ್ದ್ಬಿಟ್ಟಿದ್ದಾಳೆ ಅವ್ರ ಅಪ್ಪನಿಗೆ. ಒಟ್ಟಿನಲ್ಲಿ ಬರ್ದಿರೋಳು ಅವ್ರ ಅಪ್ಪಂಗೆ ಕೊಡೋಳು ಅವ್ರ ಬರ್ತ್ಡೇ ದಿವಸ, ಇದು ಅವಳ ಕಡೆಯಿಂದ ಅಂತ ಹೇಳ್ಬಿಟ್ಟು ಅವರಪ್ಪ ಎಲ್ಲ ಕಬೋರ್ಡ್ನಲ್ಲಿ ಎತ್ತಿಟ್ಕೊಂಡಿದ್ರು. ಇವತ್ತೇನೋ ಹುಡುಕ್ತಾ ಇದ್ವಲ್ಲ, ಸಿಕ್ತು, ಅದಕ್ಕೆ ನಾನೇ ಓದ್ಬಿಟ್ಟು ತೋರಿಸೋಣ ಅಂತ ಓದ್ದೆ ಗೈಸ್. ಅಷ್ಟೇ ಗೈಸ್. ಬೋರ್ ಆಗಿದ್ರೆ ನೀವು ಕಮೆಂಟಲ್ಲಿ ಮಜಾ ಬಂತು ಅಂದರೆ ಕಮೆಂಟಲ್ಲಿ ಹೇಳಿ, ಓಕೆನಾ? ಓಕೆ ಗೈಸ್, ಇವತ್ತು ನಾನು ಏನೂ ಮಾಡಿಲ್ಲ ಗೈಸ್, ಎಲ್ಲ ನಮ್ಮ ಭವಿಷ್ಯನೇ ಮಾಡಿರೋದು. ನಾನು ಏನು ಮಾಡಿಲ್ಲ. ವ್ಲಾಗ್ ಏನು ಮಾಡಲಿಲ್ವಾ? ಅಷ್ಟೇ. ನನಗೆ ಇವತ್ತು ರೆಸ್ಟ್ ದಿವಸ, ನನಗೆ ತುಂಬ ಸುಸ್ತಾಗ್ತಾ ಇದೆ ಇವತ್ತು. ಆ್ಯಂಡ್ ಇವತ್ತು ವಾಕಿಗೆ ಹೋಗ್ತೀನಿ, ಬಟ್ ವಾಕ್ ಮಾಡೋದಿಲ್ಲ, ಕೂತಿರ್ತೀನಿ, ಕಾಫಿ ಕುಡ್ಕೊ ಬರ್ತೀನಿ. ನಮಗೆ ಲೈಕ್ ರಿಫ್ರೆಶ್ ಆಗುತ್ತೆ ಅಂತ ಹೋಗ್ತಿರೋದು ಅಷ್ಟೇ ಗೈಸ್. ಒಂದು ಸ್ವಲ್ಪ ಹೊರಗಡೆ ಗಾಳಿನೆಲ್ಲ ಹೋದರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ನಮ್ಮ ಯಜಮಾನ್ರು ವಾಕ್ ಮಾಡ್ತಾರೆ, ನಾನು ಕಾಫಿ ಕುಡಿತೀನಿ, ಆಮೇಲೆ ಮನೆಗೆ ಬಂದುಬಿಡ್ತೀನಿ ಗೈಸ್. ಅಷ್ಟೇ. ಕಾಲೆಲ್ಲ ನೋಡ್ತಾ ಇದೆ ಗೈಸ್, ಆಗ್ತಾ ಇಲ್ಲ. ಬಟ್ ಸ್ಟಿಲ್ ಪಾಪ ನಮ್ಮ ಯಜಮಾನ್ರು ವಾಕ್ ಮಾಡ್ಬೋದಲ್ವಾ, ಅದಕ್ಕೆ ಹೋಗ್ತಾ ಇದ್ದೀನಿ. ಪಾಪ ಬಂದು ನಿಂತಿದ್ದಾರೆ. ಕರೆಕ್ಟಾಗಿ ಬಂದನಾ? ನೀವು 33ಕ್ಕೆ ಹೇಳಿದ್ರಿ ತಾನೇ? ನಾನು ಮರ್ತೋಗಿರ್ತೀನಿ ರೀ ನೀವು ಹೇಳಾದ್ಮೇಲೆ. ಬೇಡ, 33ಕ್ಕೆ. 32 ಒಂದು ಮಿನಿಟ್ ಚಿತ್ರ ಹೆಲ್ಮೆಟಲ್ಲಿ ಕೊಡಿ. ನಮ್ಮ ಯಜಮಾನ್ರು ಓಡಾಡ್ತಾ ಇದ್ದಾರೆ. ನಾನು ಇಲ್ಲಿ ಕೂತಿದ್ದೀನಿ ಗೈಸ್. ನಾನು ಇವತ್ತು ವಾಕ್ ಮಾಡಲ್ಲ, ಸುಸ್ತಾಗ್ತಾ ಇದೆ, ಹೊಟ್ಟೆ ಎಲ್ಲ ನೋಡ್ತಾ ಇದೆ, ಮೈಕೈ ಎಲ್ಲ ನೋಡ್ತಾ ಇದೆ, ಅದಕ್ಕೋಸ್ಕರ. ಅಭಿನಂದಿಸೋಣ.
ಡ್ಯಾನ್ಸ್ ಅಕಾಡೆಮಿಗೆ ಒಳ್ಳೇದಾಗ್ಲಿ. ನಾನು ಏನೊಂದು ಸಜೆಷನ್ ಹೇಳ್ಬಲ್ಲೆ ಅಂದ್ರೆ, ಮಾಡೋದಕ್ಕೆ ಮುಂಚೆನೂ ನನಗೆ ಫಸ್ಟ್ ಸ್ಟೇಜ್ ಇದೇನೆ. ಯಾಕಂದ್ರೆ ಇದಕ್ಕೆ ಮುಂಚೆ ಬಂದು ನಮ್ಮ ಯಜಮಾನ್ರು ಕಡಿಮೆ ರೌಂಡು ವಾಕ್ ಮಾಡಿದ್ರು. ಅದಾದಮೇಲೆ ಇಲ್ಲಿ ಗ್ರೌಂಡಲ್ಲಿ ಯಾವಾಗಲೂ ಫಂಕ್ಷನ್ ಆಗ್ತಾ ಇರುತ್ತಲ್ಲ, ಇವತ್ತು ಒಂದು ಆಗ್ತಾ ಇತ್ತು. ಯಾವುದು ಡ್ಯಾನ್ಸ್ ಅಕಾಡೆಮಿ, ಮುದ್ರಾ ಡ್ಯಾನ್ಸ್ ಅಕಾಡೆಮಿದು ಆ್ಯನ್ಯುವಲ್ ಫಂಕ್ಷನ್ನು. ಸೊ ಹೋಗೊಂದು ಸ್ವಲ್ಪ ಹೊತ್ತು ನೋಡಿದ್ವಿ, ಮಕ್ಕಳು ಡ್ಯಾನ್ಸ್ ಆಡ್ತಾ ಇದ್ರು. ಸಾಕು, ಲೇಟ್ ಆಯಿತು, ಇವಾಗ ಮನೆಗೆ ಹೋಗೋಣ, ಕಾಫಿ ಕುಡ್ಕೊಂಡು ಫಸ್ಟು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಚೇಪೆಕಾಯಿ ಎಲ್ಲ ಇದೆ ನೋಡ್ರಿ ಅಲ್ಲಿ. ಸ್ವಲ್ಪ ಮರ ಇದೆ ಹಿಂದೆಗಡೆ, ಚೇಪೆಕಾಯಿ ಮರ ಇದೆ. ಉಮಗಮ ಅಂತಿದೆ ಅಲ್ಲ. ಗೈಸ್, ಮನೆಗೆ ಬಂದ್ವಿ. ನಾನು ಇವತ್ತಿನ ವ್ಲಾಗ್ನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಗೈಸ್. ಇವತ್ತಿನ ಬ್ಲಾಗ್ನಲ್ಲಿ ಅಷ್ಟೊಂದು ಏನು ಇರಲಿಲ್ಲ, ಬಟ್ ಸ್ಟಿಲ್ ಭವಿಷ್ಯದ ಒಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಇತ್ತು. ದಟ್ ಈಸ್ ಲೆಟರ್ ರೈಟಿಂಗ್ ಅವಳ ಚೈಲ್ಡ್ಹುಡ್ದು. ಅಷ್ಟೇ ಗೈಸ್, ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನೀವು ಏನಾದ್ರು ನಿಮ್ಮ ಪೇರೆಂಟ್ಸ್ಗೆ ಲೆಟರ್ಸ್ ಈ ಥರ ಬರೆದಿದ್ರೆ ಡಿಸ್ಕ್ರೈಬ್ ಮಾಡಿ ಕಮೆಂಟಲ್ಲಿ ಹಾಕಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್, ಆ್ಯಂಡ್ ಹೈಪ್ ಬಟನ್ ಒತ್ತಿ. Thank you so much for watching our vlog. Until next time, take care. Bye bye. See you guys. Bye bye.